ಅಹೋರಾತ್ರಿ ಗಮಕ ವಾಚಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಜನವರಿ 24, 25ರಂದು ನಡೆಯಲಿದ್ದು, ಶಿವಮೊಗ್ಗದ ಬಲಮುರಿ ಗಣಪತಿ ದೇವಸ್ಥಾನ ರವೀಂದ್ರ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ಶಾಸಕ ಎಸ್.ಎನ್. ಚನ್ನಬಸಪ್ಪ ಆಗಮಿಸಲಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ನಾಡಿನ ಅತ್ಯಂತ ಪ್ರಾಚೀನ ಕಲೆ, ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಗಮಕಕ್ಕೆ ಒಂದು ವಿಶೇಷ ಸ್ಥಾನಮಾನ ಇದೆ. ಗಮಕ ಕಲೆಗೆ ಮೊಟ್ಟ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ತಂದಂತ ಹೊಸಳ್ಳಿ ಕೇಶವಮೂರ್ತಿಗಳ ಪರಮ ಶಿಷ್ಯರಾದ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರು ನಾಳೆ ಸಂಜೆಯಿಂದ ಪ್ರಸನ್ನ ಗಣಪತಿ ದೇವಸ್ಥಾನ, ಬಲಮುರಿ ಪ್ರಸನ್ನ ಗಣಪತಿ ದೇವಸ್ಥಾನ ರವೀಂದ್ರ ನಗರದಲ್ಲಿ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಇದರ ಒಂದು ಸಹಯೋಗದಲ್ಲಿ 24 ಗಂಟೆಗಳ ಅವಿರತ ಗಮಕ ವಾಚನದ ಸಾಹಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶಿಷ್ಟವಾದದ್ದು, ಎಲ್ಲೂ ನಡೆದೇ ಇರುವಂತ ಕಾರ್ಯಕ್ರಮ. 24 ಗಂಟೆಗಳ ಗಮಕ ವಾಚನ ಎಲ್ಲೂ ನಡೆದಿಲ್ಲ. ಗಮಕ ವಾಚನ ವ್ಯಾಖ್ಯಾನ 2 ಅಥವಾ 3 ಜನ ಸೇರಿ ನಡೆದಿರೋದು ಅಹೋರಾತ್ರಿಗಳು ನಡೆದಿದೆ. ಆದರೆ ಏಕ ವ್ಯಕ್ತಿಯ ಗಮಕ ವಾಚನ ಇದುವರೆಗೂ ಎಲ್ಲೂ ನಡೆದಿಲ್ಲ. ಈ ಮೂಲಕ ಗಮಕಕ್ಕೆ, ನಮ್ಮ ನಾಡಿನ ಗಮಕ ಕಲೆಗೆ ಹೆಚ್ಚಿನ ಪ್ರಚಾರ ಹಾಗೂ ಪ್ರಸಾರ ಆಗಬೇಕು, ಗಮಕ ಕಲೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ನಾಳೆ ಸಂಜೆ ಇದರ ಕಾರ್ಯಕ್ರಮದ ಉದ್ಘಾಟನೆ ಆಗತ್ತೆ. ಉದ್ಘಾಟನೆ ನಂತರ 24 ಗಂಟೆಗಳ ಗಮಕ ವಾಚನ ನಡೆದು 25ನೇ ತಾರೀಕು ಸಂಜೆ ಇದರ ಸಮಾರೋಪ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನಮ್ಮ ಸಂಸದರಾದ ಶ್ರೀ ಬಿ.ವೈ. ರಾಘವೇಂದ್ರ ಅವರು ಮಾಡಲಿದ್ದಾರೆ. ಹಾಗೆ ಕುಮಾರ ವ್ಯಾಸ ಪ್ರಶಸ್ತಿ ಪುರಸ್ಕೃತರಾದ ಗಮಕ ಕಲಾ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉಮೇಶ್ ಹಾಲಾಡಿ ಅವರು ಸಹ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಶ್ರೀ ಎಚ್.ಎಸ್. ಸತ್ಯನಾರಾಯಣ ಹೊಸಹಳ್ಳಿ ಇವರು ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು. ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ 25ರ ಸಮಾರೋಪ ಸಂಜೆ ಅದರ ಅಧ್ಯಕ್ಷತೆಯನ್ನ ಗಮಕ ಕಲಾ ಪರಿಷತ್ತಿನ ಬೆಂಗಳೂರು ಜಿಲ್ಲಾ ಶಾಖೆ, ಶಿವಮೊಗ್ಗ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ಶಾಸಕರಾದ ಶ್ರೀ ಎಸ್.ಎನ್. ಚನ್ನಬಸಪ್ಪನವರು ಬರ್ತಾ ಇದ್ದಾರೆ. ಹಾಗೆ ಹಿರಿಯ ವ್ಯಾಖ್ಯಾನಕಾರರಾದ ಶ್ರೀ ಎಚ್.ಎಸ್. ಗೋಪಾಲ್, ಹೊಸಹಳ್ಳಿಯ ಗೋಪಾಲ್ ಅವರು ಅವತ್ತಿನ ದಿವಸ ಮುಖ್ಯ ಅತಿಥಿಯಾಗಿರ್ತಾರೆ. ಒಬ್ಬ ಯುವ ತರುಣ ಗಮಕಕ್ಕೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಅನೇಕ ವಿದ್ಯಾರ್ಥಿಗಳನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದಾರೆ. ಗುರುವಿನ ಮಾರ್ಗದರ್ಶನದಲ್ಲಿ ಈ ಒಂದು ಗಮಕ ಕಲೆಯ ಪ್ರಚಾರ ಪ್ರಸಾರದಲ್ಲಿ ತೊಡಗಿದ್ದಾರೆ. ನಮ್ಮ ಊರಿನ ಹೆಮ್ಮೆಯ ಕಲಾವಿದ ಪ್ರಸಾದ್ ಭಾರದ್ವಾಜ್ ಅವರಿಗೆ ನಿಮ್ಮ ಮಾಧ್ಯಮದ ಮೂಲಕ ಈ ಒಂದು ಸಾಹಸದ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಚಾರ